ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಬೆಳೆದಿರುವ ಫ್ರೆಶ್ ಆಗಿರುವ ಬೆಂಡೆಕಾಯಿಯನ್ನ ತಂದು ರುಚಿಯಾಗಿರುವ ಒಂದು ಗೊಜ್ಜಿನ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಾಗ್ತದೆ. ತುಂಬಾನೇ ಸಿಂಪಲ್ ಆದ ಮಸಾಲೆಯೊಂದಿಗೆ ಮಾಡುವ ಈ ಗೊಜ್ಜನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲು ನಾನು ಬೆಂಡೆಕಾಯಿಯನ್ನ ಕುಯ್ಕೊಳ್ತಾ ಇದ್ದೇನೆ. ಇದು ಮಳೆಗಾಲದಲ್ಲಿ ಹಾಕಿದ ಬೆಂಡೆ ಗಿಡ. ಸಾಧಾರಣ ಒಂದು 7-7.5 ಫೀಟ್ ಆಗುವಷ್ಟು ಎತ್ತರವಾಗಿ ಬೆಳೆದಿದೆ. ಇನ್ನು ಕೂಡ ಬುಡದಿಂದ ಮತ್ತೆ ಚಿಗುರು ಬಂದು ಅದರಲ್ಲಿ ಬೆಂಡೆಕಾಯಿ ಬಿಡ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದು ವರ್ಷ ಆದ್ರೂ ಕೂಡ ಈ ಗಿಡ ಹಾಳಾಗುದಿಲ್ಲ. ಆ ಜಾತಿಯ ಒಂದು ಬೆಂಡೆ ಇದು. ಎಲ್ಲ ಗಿಡದಲ್ಲೂ ಹೂ ಕೂಡ ಇದೆ, ಹಾಗೆ ಕಾಯಿ ಕೂಡ ಇದೆ. ಸ್ವಲ್ಪ ಕಾಯಿಯನ್ನ ದಿವಸ ಕುಯ್ಬೇಕು. ಒಂದ್ ಸ್ವಲ್ಪ ಕಾಯಿಯನ್ನ ಈಗಾಗಲೇ ಕುಯ್ದು ಎತ್ತಿ ಇಟ್ಕೊಂಡಿದ್ದೇನೆ. ಇನ್ನೊಂದ್ ಸ್ವಲ್ಪ ಫ್ರೆಶ್ ಆಗಿರುವ ಕಾಯಿ ಇದೆ, ಇದನ್ನ ಕುಯ್ದುಕೊಂಡು ಹೋಗಿ ಇವತ್ತೊಂದು ಗೊಜ್ಜಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಎಲ್ಲ ಬೆಂಡೆಕಾಯಿಯನ್ನ ಕುಯ್ದಾಗಿದೆ. ಸ್ವಲ್ಪ ಬೆಂಡೆಕಾಯಿ ಇದ್ದಿದ್ದನ್ನ ಒಳಗಡೆ ಇಟ್ಟಿದ್ದನ್ನು ಕೂಡ ತೆಗೆದು ಎಲ್ಲ ತೊಳೆದು ಚೆನ್ನಾಗಿ ಒರೆಸಿ ತಗೊಂಡಿದ್ದೇನೆ. ನೀರಿನ ಅಂಶ ಇರಬಾರ್ದು. ಬೆಂಡೆಕಾಯಿಯನ್ನ ಕಟ್ ಮಾಡುವಾಗ ನೀರಿನ ಅಂಶ ಇದ್ರೆ ನಾವು ಮಾಡಿದ ಪದಾರ್ಥ ಕೂಡ ಲೋಳೆ ಆಗಿ ಬರ್ತದೆ. ಹಾಗಾಗಿ ನೀರಿನ ಅಂಶವನ್ನ ಚೆನ್ನಾಗಿ ಒರೆಸಿ ತೆಕ್ಕೊಂಡು ನಂತರ ಕಟ್ ಮಾಡ್ಕೊಳ್ಬೇಕು. ಬೆಂಡೆಕಾಯಿ ಹೋಳನ್ನೆಲ್ಲ ಕಟ್ ಮಾಡಿ ಆಗಿದೆ. ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೇನೆ. ನಂತರ ಕಟ್ ಮಾಡಿರುವ ಬೆಂಡೆಕಾಯಿಯನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಹುರಿದ್ಕೊಳ್ತೇನೆ. ಈ ರೀತಿ ಹುರಿಯೋದ್ರಿಂದ ಗೊಜ್ಜಿನ ರುಚಿ ಕೂಡ ಚೆನ್ನಾಗಿ ಬರ್ತದೆ, ಹಾಗೆ ಲೋಳೆ ಆಗುವುದು ಕೂಡ ಕಡಿಮೆ ಆಗ್ತದೆ. ತೆಂಗಿನ ಎಣ್ಣೆ ಹಾಕಿ ನಾನು ಹುರ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ. ಬಾಣಲೆ ಸ್ವಲ್ಪ ಸಣ್ಣ ಆಯ್ತು, ಹೋಳು ಸ್ವಲ್ಪ ಜಾಸ್ತಿ ಆಯ್ತು, ತೊಂದರೆ ಇಲ್ಲ. ನಿಧಾನವಾಗಿ ಇದನ್ನ ಹುರಿದ್ಕೊಳ್ತೇನೆ. ಸ್ವಲ್ಪ ಹೊರಗಡೆಯ ಒಂದು ಪರಿಸರವನ್ನು ಕೂಡ ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಿಮಗೆ ಈ ರೀತಿಯ ಹಳ್ಳಿಯ ಪರಿಸರ ಇಷ್ಟ ಆಗೋದಾದ್ರೆ ವಿಡಿಯೋದ ಮಧ್ಯ ಹಾಕುವ ಪ್ರಯತ್ನವನ್ನ ಮಾಡ್ತೇನೆ. ಇಷ್ಟ ಇದೆ ಅನ್ನೋದಾದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಬೆಂಡೆಕಾಯಿಯ ಹೋಳುಗಳನ್ನ ಹುರಿತಾ ಇದ್ದೇನೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಎಲ್ಲ ಬೆಂಡೆಕಾಯಿ ಹೋಳುಗಳು ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿ ತನಕ ಹುರಿದ್ಕೊಳ್ತೇನೆ. ಈಗ ನೋಡ್ಬೋದು ಬೆಂಡೆಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಹುರಿದಾಗ್ತಾ ಬಂದಿದೆ. ನಿಮಗೆ ಜಾಸ್ತಿ ಎಣ್ಣೆ ಬೇಕು ಅಂತಿದ್ರೆ ಹಾಕೊಳ್ಬಹುದು. ಕಡಿಮೆ ಎಣ್ಣೆನ ಉಪಯೋಗಿಸೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಹುರಿದ್ಕೊಂಡಿದ್ದೇನೆ. ಹುರಿದಾದ ನಂತರ ಇಲ್ಲಿ ಸ್ವಲ್ಪ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. 1-2 ಲೋಟ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿನ ಹಾಗೆ ಹುಣಸೆ ಹಣ್ಣಿನ ರಸವನ್ನ ಹಾಕಿದ್ದೇನೆ. ನೀರು ಚೆನ್ನಾಗಿ ಕುದಿ ಬಂದ ನಂತರವೇ ನಾವು ಬೆಂಡೆಕಾಯಿಯ ಹೋಳುಗಳನ್ನು ಹಾಕಬೇಕು. ಹಾಗೆ ಬೆಂಡೆಕಾಯಿಯನ್ನ ಬೇಯಿಸುವಾಗ ಸ್ವಲ್ಪ ಹುಳಿಯನ್ನ ಹಾಕೋದ್ರಿಂದ ಲೋಳೆ ಬಿಟ್ಟು ಬರುವುದಿಲ್ಲ. ಈಗ ರುಚಿಗೆ 1-2 ಟೀ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ಬೆಲ್ಲ ಹಾಕ್ಲೇಬೇಕು, ಆಗ ಮಾತ್ರ ಚೆನ್ನಾಗಿ ಬರ್ತದೆ. ಇಷ್ಟ ಇಲ್ಲ ಅನ್ನುವರು ಸ್ಕಿಪ್ ಮಾಡ್ಬೋದು, ಆದ್ರೆ ಪದಾರ್ಥದ ರುಚಿ ಸ್ವಲ್ಪ ಬೆಲ್ಲವನ್ನ ಹಾಕಿದಾಗ ಜಾಸ್ತಿ ಅಂತ ಹೇಳ್ಬೋದು. ಈಗ ಇದಕ್ಕೆ ಹುರಿದಿರುವ ಬೆಂಡೆಕಾಯಿಯ ಹೋಳುಗಳನ್ನ ಹಾಕೊಳ್ತಾ ಇದ್ದೇನೆ. ಬೆಂಡೆಕಾಯಿ ಹೋಳುಗಳು ಬಿಸಿಯಾಗಿಯೇ ಇರಬೇಕು. ತಣ್ಣಗಾದ ನಂತರ ಹಾಕ್ಲಿಕ್ಕೆ ಹೋಗ್ಬೇಡಿ, ಅದು ಸ್ವಲ್ಪ ಬೆಂದ ಹಾಗೆ ಆಗಿರ್ತದೆ. ಬೆಂಡೆಕಾಯಿ ಹೋಳುಗಳನ್ನ ಮತ್ತೆ ತಣಿಲಿಕ್ಕೆ ಬಿಟ್ಟು ಮತ್ತೆ ಇದಕ್ಕೆ ಬೇಯಲಿಕ್ಕೆ ಹಾಕಿದ್ರೆ ಅದೊಂದು ರೀತಿ ಕಗ್ಗಡಿ ರೀತಿ ಆಗ್ತದೆ. ಚೆನ್ನಾಗಿ ಬೆಂದು ಬರುವುದಿಲ್ಲ, ಸರಿಯಾಗಿ ಬೇಯುವುದಿಲ್ಲ. ಹಾಗಾಗಿ ಬೆಂಡೆಕಾಯಿ ಹೋಳುಗಳು ಬಿಸಿಯಿರುವಾಗಲೇ ನಾವು ಇನ್ನೊಂದು ಕಡೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟು ಹೋಳನ್ನ ಬೇಯಲಿಕ್ಕೆ ಹಾಕಬೇಕು. ನಂತರ ನಾನಿಲ್ಲಿ ಇಂಗನ್ನ ಹಾಕ್ತಾ ಇದ್ದೇನೆ. ಇಂಗು ಚೆನ್ನಾಗಿ ಹಾಕೊಳ್ಳಿ, ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿ ಬರ್ತದೆ. ಬೆಂಡೆಕಾಯಿ ಹೋಳುಗಳು ಬೇಯೋದ್ರೊಳಗಡೆ ಇದಕ್ಕೊಂದು ಸಿಂಪಲ್ ಆದ ಒಂದು ಮಸಾಲೆಯನ್ನ ಮಾಡ್ಕೊಳ್ತೇನೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು 4-5 ಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಮೆಣಸು ಸ್ವಲ್ಪ ಗರಿ ಆಗೋ ತನಕ ಹುರಿದ್ಕೊಳ್ಬೇಕು ಅಷ್ಟೇ. ಚೆನ್ನಾಗಿ ಹುರಿದು ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನ ಮಾಡ್ಕೊಳ್ಬೇಕು. ಇದಕ್ಕೆ ಬೇರೆ ಕೊತ್ತಂಬರಿ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಯಾವುದನ್ನು ಹಾಕೋದಿಲ್ಲ. ಒಂದು ಸಿಂಪಲ್ ಆದ ಮಸಾಲೆ. ಜಸ್ಟ್ ಹುರಿದಿರುವ ಒಣ ಮೆಣಸು, ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆ, ಇಷ್ಟು ಮಾತ್ರ ಹಾಕಿ ಒಮ್ಮೆ ಇದನ್ನ ಚೆನ್ನಾಗಿ ಪೌಡ್ರನ್ನ ಮಾಡ್ಕೊಳ್ತೇನೆ. ಚೆನ್ನಾಗಿ ಪೌಡರ್ ಆದ ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಬೇಳೆಯನ್ನು ಕೂಡ ಹಾಕುದಿಲ್ಲ, ಹಾಗಾಗಿ ಕಾಯಿ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು. ಗಟ್ಟಿಯಾಗಿ ಗೊಜ್ಜು ಬೇಕು ಅಂತಿದ್ರೆ ನೀವು ಜಾಸ್ತಿ ಕಾಯನ್ನ ಹಾಕೊಳ್ಬೇಕಾಗ್ತದೆ. ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇಲ್ಲಿ ಬೆಂಡೆಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದು ಬಂದಿದೆ. ನೋಡ್ಬೋದು ಬಣ್ಣ ಎಲ್ಲ ಬದಲಾಗಿದೆ, ಮೆತ್ತಗಾಗಿದೆ. ತುಂಬಾ ಕರಗಿ ಹೋಗುವ ತನಕ ಬೇಯಿಸುವುದು ಬೇಡ, ಹದವಾಗಿ ಬೆಂದ್ರೆ ಸಾಕು. ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನ ಸೇರಿಸ್ಕೊಳ್ತೇನೆ. ಸಿಂಪಲ್ ಆದ ಮಸಾಲೆಯೊಂದಿಗೆ ಮಾಡುವ ಒಂದು ಸಿಂಪಲ್ ಆದ ಬೆಂಡೆಕಾಯಿಯ ಗೊಜ್ಜು ರೆಸಿಪಿ.
ನಿಮಗೆ ಬೆಂಡೆಕಾಯಿಯ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರಲ್ಲಿ ಮುದ್ದುಳಿಗೆ ಗೊಜ್ಜು ಅಂತ ಕೂಡ ಹೇಳ್ತಾರೆ ಕೆಲವರು. ನಮ್ಮೂರಲ್ಲಿ ಮುದ್ದುಳಿ ಅಂತ ಹೇಳ್ತೇವೆ. ಅದು ಮಾಡುವ ವಿಧಾನ ಬೇರೆ ಇದೆ. ಇಷ್ಟಪಡೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ ವಿಧಾನವನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನ ಕುದಿಸ್ಕೊಟ್ರೆ ರುಚಿಯಾದ ಒಂದು ಗೊಜ್ಜು ರೆಡಿ ಆಗ್ತದೆ. ಇದ್ರ ರುಚಿ ಇನ್ನೂ ಜಾಸ್ತಿ ಆಗಬೇಕು ಅಂದ್ರೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೂಡ ಹಾಕಬೇಕು. ಉಪ್ಪನ್ನು ಹಾಕಿದ್ರೆ ಊಟ ಮಾಡಲಿಕ್ಕೆ ರೆಡಿ ಆಗ್ತದೆ. ಒಗ್ಗರಣೆ ಬಿದ್ದರೆ ಇನ್ನೂ ರುಚಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಕುದಿಸ್ಕೊಳ್ತೇನೆ. ನಿಮಗೆ ಗೊಜ್ಜು ಜಾಸ್ತಿ ಗಟ್ಟಿಯಾಗಿ ಬೇಕು, ಮುದ್ದೆ ಮುದ್ದೆ ಆಗಿ ಬೇಕು ಅಂತಿದ್ರೆ ನೀವು ನೀರನ್ನು ಕಡಿಮೆ ಹಾಕ್ಕೊಳ್ಬೋದು ಅಥವಾ ಕಾಯಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಅನ್ನದ ಜೊತೆ ಕಳಿಸ್ಲಿಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೇನೆ. ತುಂಬ ಗಟ್ಟಿಯಾಗಿ ಮಾಡಲಿಕ್ಕೆ ಹೋಗಿಲ್ಲ. ಚೆನ್ನಾಗಿ ಕುದಿ ಬರ್ತಾ ಇದೆ. ಬೆಂಡೆಕಾಯಿಯ ಗೊಜ್ಜನ್ನು ಕೆಳಗಿಳಿಸಿ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟಿದ್ದೇನೆ. ಎಣ್ಣೆಯನ್ನು ಹಾಕಿದ್ದೇನೆ 1-2 ಟೀ ಚಮಚ ಆಗುವಷ್ಟು. ನಂತರ ಸಾಸಿವೆ, ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಒಣಮೆಣಸು, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಟ್ಟಿರುವ ಗೊಜ್ಜಿಗೆ ಹಾಕಿದರೆ ರುಚಿಯಾದ ಬೆಂಡೆಕಾಯಿಯ ಗೊಜ್ಜು ರೆಡಿ ಆಗ್ತದೆ. ಇವತ್ತಿನ ಈ ಬೆಂಡೆಕಾಯಿ ಗೊಜ್ಜು ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ನಮ್ಮೂರಿನಲ್ಲಿ ಮಾಡುವಂತಹ ಒಂದು ಬೆಂಡೆಕಾಯಿಯ ಪಲ್ಯದ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವಿನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಆ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೊಸ ರೆಸಿಪಿಗಳೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.